ಸ್ನೇಹಿತರೆ, ಈ ನಾಯಿ ಬಾಲಕ್ಕೆ ಪೈಪು ಹಾಕಿದ್ರೂ ಅದು ಸೊಟ್ಟಗಿರುತ್ತೆ ಹೊರತು ಯಾವತ್ತೂ ನೆಟ್ಟಿಗಾಗಲ್ಲ. ಪಾಕಿಸ್ತಾನಕ್ಕೆ ಎಷ್ಟು ಡಾಲರ್ ಭಿಕ್ಷೆ ಹಾಕಿದ್ರೂ ಅದು ಭಾರತ ಇಸ್ರೇಲ್ ವಿರುದ್ಧ ವಿಷ ಕಾರೋದನ್ನ ಯಾವತ್ತೂ ಬಿಡಲ್ಲ. ಇವತ್ತು ನಾವು ಮಾತಾಡ್ತಿರೋದು ನಮ್ಮ ಪಕ್ಕದ ಮನೆಯ ಕಿರಿಕ್ ಪಾರ್ಟಿ ಬೆನ್ನಿಗೆ ಚೂರಿ ಹಾಕೋದ್ರಲ್ಲಿ ಗೋಲ್ಡ್ ಮೆಡಲ್ ಪಡೆದಿರೋ ಪಾಕಿಸ್ತಾನದ ಬಗ್ಗೆ. ನಮ್ಮ ಹಿರಿಯರು ಒಂದು ಸಖತ್ ಮಾತು ಹೇಳ್ತಾರೆ, ಹಾಲಿಗೆ ಏನೇ ವಿಷ ಹಾಕಿದ್ರೂ ಅದು ಹಾಲುವಾಗಿರುತ್ತೆ, ಆದರೆ ಹಾವಿಗೆ ಎಷ್ಟೇ ಹಾಲೆರೆದ್ರೂ ಅದು ಕಚ್ಚೋದನ್ನ ಬಿಡಲ್ಲ. ಈ ಮಾತು ಅಕ್ಷರಶಃ ಅನ್ವಯವಾಗೋದು ಆ ಪಾಪಿ ಪಾಕಿಸ್ತಾನದ ಸೇನೆಗೆ ಮತ್ತು ಅಲ್ಲಿನ ಆ ಬಿರಿಯಾನಿ ಪ್ರಿಯ ಸೈನ್ಯದ ಬಕೆಟ್ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ಗೆ. ಅಷ್ಟಕ್ಕೂ ಈಗ ಅಲ್ಲಿ ಏನಾಯ್ತು ದಿಢೀರಂತ ನಾನು ಪಾಕಿಸ್ತಾನದ ವಿಷಯ ಯಾಕೆ ತೆಗ್ದೆ ಅಂತ ಕೇಳಿದ್ರೆ, ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಇಸ್ರೇಲಿಂದ ಮುಖಕ್ಕೆ ಮಂಗಳಾರತಿಯಾಗಿದೆ. ಇಸ್ರೇಲ್ ಯಾಕೆ ಪಾಕಿಸ್ತಾನದ ಸೇನೆನ ನಂಬ್ತಿಲ್ಲ, ಗಾಜಾ ಪೀಸ್ ಪ್ಲಾನ್ಗೆ ಸೇರಿಸ್ಕೊಳ್ತಿಲ್ಲ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೂ ನೀವಿನ್ನ ಜಿಯೋಸ್ಕೋಪ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಸ್ನೇಹಿತರೆ, ಯುದ್ಧ ಮಾಡೋಕೆ ಎದೆಗಾರಿಕೆ ಬೇಕು, ಬೆನ್ನಿಂದ ಹೊಡೆಯೋಕೆ ಕಳ್ಳ ಬುದ್ಧಿ ಬೇಕು ಅಂತ ಈ ಪಾಕಿಸ್ತಾನದ ಇತಿಹಾಸನೇ ಹಾಗೆ. ನೇರ ಯುದ್ಧದಲ್ಲಿ ನಮ್ಮ ಭಾರತದ ಹತ್ರ 4 ಸಲ ಚಳಿಜ್ವರ ಬರುವಂತೆ ಒದೆ ತಿಂದ್ರೂ ಇವರ ಕೆಟ್ಟ ಬುದ್ಧಿ ಮಾತ್ರ ಹೋಗಿಲ್ಲ. ಈಗ ಇವರ ಹಸಿದ ಕಣ್ಣು ಬಿದ್ದಿರೋದು ಮಧ್ಯಪ್ರಾಚ್ಯದ ಮೇಲೆ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡುವುದೇ? ಅಂದ್ರೆ ತನ್ನ ಮನೆಯಲ್ಲೇ ಬೆಂಕಿ ಇಟ್ಟುಕೊಂಡು ಬೇರೆಯವರ ಮನೆ ಸುಡೋಕೆ ಹೋಗೋ ಪಾಕಿಸ್ತಾನಕ್ಕೆ ಇವತ್ತು ತನ್ನ ಮಣ್ಣಲ್ಲೇ ಬೆಳೆಯುತ್ತಿರೋ ಉಗ್ರರ ಕಿಚ್ಚು ಸುಡ್ತಾ ಇದೆ. ಆದರೂ ಇವರು ಬುದ್ಧಿ ಕಲಿಯೋಕೆ ರೆಡಿ ಇಲ್ಲ. ಸ್ನೇಹಿತರೆ, ಇವತ್ತು ಪಾಕಿಸ್ತಾನದ ಪರಿಸ್ಥಿತಿ ಅಂದ್ರೆ ಊಟಕ್ಕಿಲ್ಲದವನು ಉಪ್ಪಿನಕಾಯಿಗೆ ಆಸೆಪಟ್ಟ ಹಾಗೆ. ಕೈಯಲ್ಲಿ ಭಿಕ್ಷಾಪಾತ್ರೆ ಹಿಡಿದು ಜಗತ್ತಿನಾದ್ಯಂತ ಅಲೆತಿರೋ ಈ ಶಹಬಾಜ್ ಶರೀಫು ಮತ್ತು ಮುಲ್ಲಾ ಮುನೀರ್ ಜೋಡಿ ಅಮೆರಿಕಕ್ಕೆ ಹೋಗಿ ಅಲ್ಲಿರೋ ವೈಟ್ ಹೌಸ್ ಮೆಟ್ಟಿಲು ಹತ್ತಿ ಬಿರಿಯಾನಿ ಮೆದ್ದು ಬಂದಿದ್ರು. ಅಲ್ಲಿ ಅಮೆರಿಕ ಮುಂದೆ ಬಾಲ ಅಲ್ಲಾಡಿಸಿ, ಸ್ವಾಮಿ, ನಾವು ಗಾಜಾ ಪಟ್ಟಿಯಲ್ಲಿ ನಿಮ್ಮ ಸೈನ್ಯಕ್ಕೆ ಸಹಾಯ ಮಾಡ್ತೀವಿ, ಹಮಾಸನ್ನ ಮಟ್ಟ ಹಾಕೋಕೆ ನಮ್ಮ ಸೈನಿಕರನ್ನ ಕಳಿಸ್ತೀವಿ ಅಂತ ಹೊಸ ಡ್ರಾಮಾ ಶುರು ಮಾಡಿದ್ರು. ಆದರೆ ಇಸ್ರೇಲ್ ಇದೆಯಲ್ಲ, ಅದು ಕಿಂಗ್ ಆಫ್ ಡಿಫೆನ್ಸ್. ಅದು ಮುಖಕ್ಕೆ ಹೊಡೆದಂಗೆ ಹೇಳಿದೆ, ನಿಮ್ಮ ಸೈನ್ಯದ ಸಾಲಾವಳಿ ನಮಗೆ ಬೇಡಪ್ಪ. ನಿಮ್ಮ ಪಾಕಿಸ್ತಾನದ ಸೈನಿಕರು ಅಂದ್ರೆ ಅವರು ಸೈನಿಕರಲ್ಲ, ಅವರು ಉಗ್ರರ ತರಬೇತಿ ಕೇಂದ್ರದ ಸ್ನಾತಕೋತ್ತರ ಪದವೀಧರರು. ಇಸ್ರೇಲಿಗರಿಗೆ ಚೆನ್ನಾಗಿ ಗೊತ್ತು, ಪಾಕಿಸ್ತಾನದ ಸೈನ್ಯ ಅಂದ್ರೆ ಅದು ದೇಶ ಕಾಯೋ ಪಡೆಯಲ್ಲ, ಅದು ಭಯೋತ್ಪಾದಕರ ಬ್ರೀಡಿಂಗ್ ಸೆಂಟರ್. ಸಿನಿಮಾದಲ್ಲಿ ಬರೋ ಥರ ಮುಖವಾಡ ಹಾಕೊಂಡು ಬರೋವರೆಲ್ಲ ಮನುಷ್ಯರಲ್ಲ, ಹಗಲಲ್ಲಿ ಖಾಕಿ ಹಾಕೋನು ರಾತ್ರಿಯಾದರೆ ಉಗ್ರನಾಗಿ ಬದಲಾಗ್ತಾನೆ ಅನ್ನೋದಕ್ಕೆ ಪಾಕಿಸ್ತಾನವೇ ಸಾಕ್ಷಿ. ಗಾಜಾಗೆ ಪಾಕ್ ಸೈನಿಕರು ಬಂದರೆ ಅವರು ಹಮಾಸ್ ಜೊತೆ ಸೇರಿ ಇಸ್ರೇಲ್ ಮೇಲೆ ಒಳಸಂಚು ಮಾಡ್ತಾರೆ ಅನ್ನೋದು ಇಸ್ರೇಲ್ನ ಬಲವಾದ ಅನುಮಾನ. ಆ ಅನುಮಾನ ಈಗ ನಿಜವಾಗ್ತಿದೆ ಅಂತ ಅಮೆರಿಕದ ಮೆಮ್ರಿ ಸಂಸ್ಥೆ ವರದಿ ನೀಡಿದೆ. ಈ ವರದಿಯಲ್ಲಿ ಏನಿದೆ ಗೊತ್ತಾ? ನಿಮ್ಮ ಮೈ ಜುನ್ನನ್ನೋದು ಗ್ಯಾರಂಟಿ. ಪಾಕಿಸ್ತಾನದ ಕುಖ್ಯಾತ ಉಗ್ರ ಸಂಘಟನೆಗಳಾದ ಲಷ್ಕರೆ ತೈಬಾ ಮತ್ತು ಜೈಷೆ ಮೊಹಮ್ಮದ್ ಈಗ ಹಮಾಸ್ ಜೊತೆ ಕೈಜೋಡಿಸಿವೆ ಅಂತೆ. ಇವರ ನಡುವೆ ಒಂದು ಪೈಶಾಚಿಕ ಒಪ್ಪಂದ ಆಗಿದೆ. ಪಾಕಿಸ್ತಾನದ ನೆಲದಲ್ಲೇ ಕುಳಿತು ಇಡೀ ಏಷ್ಯಾ ಮತ್ತು ಮಧ್ಯಪ್ರಾಚ್ಯವನ್ನ ಅಸ್ಥಿರಗೊಳಿಸೋಕೆ ಇವರು ಸ್ಕೆಚ್ ಹಾಕ್ತಿದ್ದಾರೆ. ಅಲ್ಲಿನ ಸೈಫುಲ್ಲಾ ಅನ್ನೋ ಉಗ್ರ ಹಮಾಸ್ ನಾಯಕರ ಜೊತೆ ದೋಹಾದಲ್ಲಿ ಗುಪ್ತ ಸಭೆ ನಡೆಸಿದ್ದಾನೆ. ಈ ಸೈಫುಲ್ಲಾ ಯಾರಪ್ಪ ಅಂದ್ರೆ ನಮ್ಮ ಭಾರತದ ಪಹಲ್ಗಾನ್ ದಾಳಿಯ ಪ್ರಮುಖ ರೂವಾರಿ. ಅಂದ್ರೆ ನಮ್ಮ ದೇಶದ ಮೇಲೆ ದಾಳಿ ಮಾಡಿದ ನರಿಗರು ಈಗ ಹಮಾಸ್ಗೆ ಬುದ್ಧಿ ಕಲಿಸ್ತಿವೆ. ಗೆಳೆಯರೆ, ಕರಿಕಾಗೆ ಸ್ನಾನ ಮಾಡಿದ್ರೆ ಹಂಸ ಆಗಲ್ಲ. ಪಾಕಿಸ್ತಾನದ ಸೇನೆ ಎಷ್ಟೇ ಸಮವಸ್ತ್ರ ಬದಲಾಯಿಸಿದ್ರೂ ಅಲ್ಲಿರೋ ಮುಲ್ಲಾ ಮುನೀರ್ ಮತ್ತು ISI ಮಟಾಪಿಗರು ಮಾತ್ರ ಉಗ್ರರ ಗಾಡ್ಫಾದರ್ಗಳೇ. ಇಸ್ರೇಲ್ ಅನ್ನೋ ದೇಶವನ್ನೇ ಪಾಕಿಸ್ತಾನ ನಕ್ಷೆಯಲ್ಲಿ ಗುರುತಿಸಿಲ್ಲ. ಅಲ್ಲಿನ ಶಾಲಾ ಮಕ್ಕಳ ತಲೆಗೆ ಯಹೂದಿಗಳು ನಮ್ಮ ಶತ್ರುಗಳು, ಹಮಾಸ್ ಉಗ್ರರು ನಮ್ಮ ದೈವದ ಸೈನಿಕರು ಅಂತ ವಿಷ ತುಂಬಲಾಗುತ್ತೆ. ಇಂಥ ವಿಷಕಾರಿ ಸಂಸ್ಕೃತಿಯಲ್ಲಿ ಬೆಳೆದ ಸೈನಿಕರು ಗಾಜಾಗೆ ಬಂದ್ರೆ ಅಲ್ಲಿ ಶಾಂತಿ ತರ್ತಾರಾ? ಖಂಡಿತ ಇಲ್ಲ. ಇದು ಕೇವಲ ಹಣಕ್ಕಾಗಿ ಮಾಡ್ತಿರೋ ನಾಟಕ. ಸಿನಿಮಾ ಸ್ಟೈಲಲ್ಲಿ ಹೇಳೋದಾದ್ರೆ, ನೀನು ಸಮಾಧಾನವಾಗಿ ಹೋದ್ರೆ ದಾರಿ ಕೊಡ್ತೀನಿ, ಕೆಟ್ಟದಾಗಿ ಬಂದ್ರೆ ನಿನ್ನನ್ನ ಮಣ್ಣು ಮಾಡ್ತೀನಿ ಅಂತ. ಇವತ್ತು ಅದೇ ಕೆಲಸ ಇಸ್ರೇಲ್ ಮಾಡ್ತಿದೆ. ಪಾಕಿಸ್ತಾನದ ಬಣ್ಣದ ಬುರುಡೆಗಳನ್ನ ಕಿತ್ತೆಸೆಯೋಕೆ ಇಸ್ರೇಲ್ ಸಜ್ಜಾಗಿದೆ. ಪಾಕಿಸ್ತಾನ ಇವತ್ತು ತನ್ನೊಳಗಿನ TTP ಉಗ್ರರನ್ನೇ ಮಟ್ಟ ಹಾಕೋಕೆ ಸಾಧ್ಯವಾಗದೆ ನರಳುತ್ತಿರೋ ದೇಶ. ಅಲ್ಲಿ ದಿನ ಸೈನಿಕರು ಉಗ್ರರ ಕೈಯಲ್ಲಿ ಕುರಿಗಳ ಥರ ಸಾಯ್ತಿದ್ದಾರೆ. ಆದರೂ ಈ ಮುಲ್ಲಾ ಮುನೀರ್ಗೆ ಇಸ್ರೇಲ್ ವಿರುದ್ಧ ಹಮಾಸ್ಗೆ ಆಯುಧ ಮತ್ತು ಹಣ ಕೊಡ್ತೀನಿ ಅನ್ನೋ ಅಹಂಕಾರ. ಈ ಪಾಕಿಸ್ತಾನಿ ಉಗ್ರರು ಜಗತ್ತನ್ನ ನಾಶ ಮಾಡೋಕೆ ಸ್ಕೆಚ್ ಹಾಕಬಹುದು, ಆದರೆ ಇಸ್ರೇಲ್ ಮತ್ತು ಭಾರತದಂತಹ ರಾಷ್ಟ್ರಗಳು ಇವರನ್ನ ಒಂದೇ ನಿಮಿಷದಲ್ಲಿ ಧೂಳಿಪಟ ಮಾಡೋ ತಾಕತ್ ಹೊಂದಿವೆ.
ನೋಡಿ ಬಾಸ್, ಈ ಪಾಕಿಸ್ತಾನದ ಸೇನೆ ಇದೆಯಲ್ಲ, ಇದು ಕೇವಲ ಅಧಿಕಾರ ಮತ್ತು ದುಡ್ಡಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ. ಇವತ್ತು ಹಮಾಸ್ನ ನೆಟ್ವರ್ಕ್ ಪಾಕಿಸ್ತಾನದವರೆಗೂ ಬಂದಿದೆ ಅಂದ್ರೆ ಮುಂದೆ ದೊಡ್ಡ ಅಪಾಯ ಕಾದಿದೆ ಅಂತ ಅಮೆರಿಕಾದ ಮಿಡಲ್ ಈಸ್ಟ್ ಮೀಡಿಯಾ ವರದಿ ಹೇಳ್ತಾ ಇದೆ. ಇಷ್ಟೆಲ್ಲ ಆದ್ರೂ ಈ ಮುಲ್ಲಾ ಮುನೀರ್ ಮತ್ತು ಶಹಬಾಜ್ ಶರೀಫ್ ಜೋಡಿ ಇನ್ನೂ ಹಳೇ ರಾಗವನ್ನೇ ಹಾಡ್ತಿದ್ದಾರೆ. ಅವರ ಪಾಸ್ಪೋರ್ಟ್ ಮೇಲೆಯೇ ಇದು ಇಸ್ರೇಲ್ಗೆ ಅನ್ವಯಿಸಲ್ಲ ಅಂತ ಬರೆದಿರೋ ದಡ್ಡರಿವರು. ಇಂಥವರು ಗಾಜಾದಲ್ಲಿ ಶಾಂತಿ ಕಾಪಾಡ್ತೀನಿ ಅನ್ನೋದನ್ನ ಕೇಳಿದ್ರೆ ನಗು ಬರಲ್ವಾ? ಇಲ್ಲಿ ಇಸ್ರೇಲ್ ಒಬ್ಬಂಟಿಯಾಗಿ ಕಾಣಬಹುದು, ಆದರೆ ಈ ಪಾಕಿಗಳ ನರಿಬುದ್ಧಿನ ಹೊಸಕು ಹಾಕೋಕೆ ಅದು ನೂರಾನೇ ಬಲ ಹೊಂದಿದೆ. ಗೆಳೆಯರೆ, ಈ ಪಾಕಿಸ್ತಾನದ ಪೈಶಾಚಿಕ ಮುಖವಾಡ ಕಳಚಿಬಿದ್ದ ಈ ಕಥೆ ನಿಮಗೆ ಏನನಿಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಸತ್ಯ ಯಾವತ್ತೂ ಕಹಿಯಾಗಿಯೇ ಇರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಈ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ನ ಇನ್ನೊಂದು ಭಿಕ್ಷೆ ಹಗರಣದ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.